ಎಲ್ಲರಿಗೂ ನಮಸ್ಕಾರ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಟ್ಟಿ ತಾಲೂಕಿನ ಸುಕ್ಷೇತ್ರ ಮಹಾಲಿಂಗಪುರ ನಗರದಲ್ಲಿ ಕೊಪ್ಪಳದ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು 9 ದಿನಗಳ ಕಾಲ ಆಧ್ಯಾತ್ಮ ಪ್ರವಚನವನ್ನ ನೀಡಲಿದ್ದಾರೆ. ಜೊತೆಗೆ ಇಲ್ಲಿನ ಸ್ಥಳೀಯರು ಎಲ್ಲ ಸಮಾಜದ ಬಾಂಧವರು ಕೂಡ ಒಂದು ಸ್ಥಳಕ್ಕೆ ಬಂದು ಸ್ವಚ್ಛತೆ ಆಗಲಿ ಏನು ಪೂರ್ವ ಸಿದ್ಧತೆಯನ್ನ ಮಾಡಿದ್ದಾರೆ ಅಂತ ಇಂದು ಸ್ಥಳೀಯರಾದ ಶಿವನ್ ಗೌಡ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಈಗ 9 ದಿನಗಳ ಕಾಲ ಒಂದು ಪ್ರವಚನ ನಡೀತಾ ಇದೆ. ಏನೇನ್ ಪೂರ್ವ ಸಿದ್ಧತೆ ನಡೆದಿದೆ? ಈಗ ಮೊದಲನೇದಾಗಿ ಕೆಯಲ್ಲಿ ಮಹಾಲಿಂಗೇಶ್ವರ ಸದ್ಗುರು ಮಹಾಲಿಂಗೇಶ್ವರ ಕೃಪೆಯಿಂದ ನಮ್ಮ ಗ್ರಾಮದ ಮಹಾಲಿಂಗಪುರದಲ್ಲಿ ಈ ಗವಿಸಿದ್ದ ಹಬ್ಬಗಳು ಬರ್ತದ ಒಂದು ನಮ್ಗೆ ಹಬ್ಬದ ಸಂಭ್ರಮ. ಈ ಹಬ್ಬದ ಸಂಭ್ರಮದೊಳಗೆ ನಮ್ಗೆ ಏನಾದ ಸಂತೋಷ ವ್ಯಕ್ತಪಡಿಸಲ್ಲ, ಅಷ್ಟು ಖುಷಿ ಐತಿ. ಆ ಖುಷಿಯಾಗಿ ಇನ್ನೆಲ್ಲ ತೇರ್ಕೊಂಡ್ವಿ. ಸ್ಥಳ ಇಲ್ಲಿ ಇನ್ನೂ ಒಂದು ತಿಂಗಳದಲ್ಲಿ ಎಲ್ಲ ಸ್ವಯಂ ಸೇವಕರಾಗಲಿ, ಯೋಗ ಟೀಮ್ದಾಗಲಿ, ಸಮಸ್ತ ಗ್ರಾಮದ ಜನತೆ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಸಮಾಜದ ಬಾಂಧವರಿಗೆ ಈಗ ಗ್ರೌಂಡ್ ರೆಡಿ ಮಾಡಿದ್ದಾರೆ. ಸ್ವಾಮೀಜಿ ಅವರೊಂದು ಆದ್ಯ ಕರ್ತವ್ಯ ಏನಂದ್ರೆ ಇಲ್ಲಿ ನಾವು ಪ್ರವಚನ ಮಾಡ್ತೀವಿ, ಸತ್ಯತೆ ನಿಜ ಅವ್ರು ಹೇಳ್ತಾರ. ಅವ್ರನ್ನ ಏನೈತಿ, ನಾವು ದಿನಂಪ್ರತಿದಿನ ಊರಲ್ಲಿ ನಾವು ಅಡ್ಡಾಡೋದ್ರಿಂದ ಊರು ಸ್ವಚ್ಛ ಇದ್ದೈತಿ, ಊರೊಳಗ ಒಂದು ದೈವತ್ವ ಭಾವನೆ ಬರ್ತೈತಿ, ಒಂದು ಭಾವನೆ ಅವ್ರ ಗುರು ಗವಿ ಸಿದ್ದೇಶ್ವರ ಅಪರಾಧದಲ್ಲಿ ಐತಿ. ಅದರಿಂದ ಏನಾಗತಿ, ಊರಿನ ಒಂದು ಅಭ್ಯಾಸ ಉಳಿದೈತೆ, ಒಂದು ದೈವತ್ವವನ್ನು ಉಳಿದೈತಿ ಜನರಲ್ಲಿ. ಆ ದೈವತ್ವವನ್ನು ಬೆಳೆಸಬೇಕು ಅನ್ನೋಸಲಾಗೆ ದಿನನಿತ್ಯ ಬೆಳಗಿನ ಜಾವ ಬೆಳಿಗ್ಗೆ 6:06 ಪಾದಯಾತ್ರೆ ಕೈಕೋತಾರೆ. ರಾಕ್ಷಸರು ಹುಟ್ಟಿದೆ ಸತ್ಯದಾಗ, ದ್ವಾಪರ ಯುಗದಾಗ, ತ್ರೇತಾಯುಗದಾಗ ರಾಕ್ಷಸರು ನಮ್ಮ ಕಣ್ಣಿಗೆ ಕಾಣ್ತಿದ್ರು. ಅವಾಗ ಹೆಂಗ ಅಂದ್ರೆ ಅದು ವಿಕಾರ ರೂಪ ಇರ್ತೈತೆ, ದೊಡ್ಡ ರೂಪ ಇರ್ತೈತವ. ಅದ್ ನೋಡಿ ಭಯಪಟ್ಟ ಓಡ್ ಹಾಕಿಟ್ಟು ಒಂದ್ ಇಲ್ಲ ಏನ್ ಮಾಡ್ತಿದ್ರು, ಅದನ್ನ ಸಂಹಾರ ಮಾಡ್ತಿದ್ವಿ. ಒಂದು ಇಲ್ಲಕ್ಕಾದ್ರೆ ಸಂಹಾರ ಮಾಡ್ತಾರೆ, ಅದೇನ್ ಮಾಡ್ತಿದ್ವಿ. ಈಗ ಕಲಿಯುಗ ಏನಾಗಿತ್ತಂದ್ರೆ ನಮ್ಮ ಮನುಷ್ಯನ ರಾಕ್ಷಸ ಭಾವ ಬಂದೈತಿ. ನಮ್ಮ ಮನುಷ್ಯನ ರಾಕ್ಷಸ ಭಾವ ಬಂದೆ, ಅದನ್ನ ಐಡೆಂಟಿಫೈ ಮಾಡಕ್ಕಾಗ. ಆ ರಾಕ್ಷಸರನ್ನ ಹೋಗಲಾಡಿಸ್ಬೇಕಂದ್ರೆ ಇಂಥ ಸತ್ಸಂಗ ಕಾರ್ಯಕ್ರಮದಾಗಲಿ, ಇಂಥ ಮಹಾನ್ ಗುರುಗಳ ವಾಕಿಂಗ್ ಮಾಡೋದಾಗಲಿ, ಅದರಿಂದ ನಮ್ಮ ಮನಸ್ಸಿಗೆ ಹಗರಾಗತ್ತೆ. ನಮ್ಮ ಮನಸ್ಸಿನ ರಾಕ್ಷಸತ್ವವನ್ನ ಕಳೆದುಕೊಳ್ಳುವಂತ ಒಂದು ಅವಕಾಶ ಐತೆ. ಈ ಅವಕಾಶವನ್ನು ಪಡ್ಕೊಂಡು ಅನ್ನೋದು ಅಂತ ಹೇಳಿ ಎಲ್ಲ ಮಹಾಲಿಂಗಪುರ ಜನತೆಗೆ ಮತ್ತು ಸುತ್ತಮುತ್ತ ಜನತೆಗೆ ವಂದನೆ ಮಾಡ್ತಾರೆ. ಧನ್ಯವಾದಗಳು. ಹಿರಿಯರು ಹಿರಿಯರು ಮಲ್ಲಪ್ಪ ಬಾವಿಕಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರಿ, 9 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಏನೇನ್ ಸಿದ್ಧತೆ ಏನಾಗುತ್ತೆ? ಪಾದಯಾತ್ರೆ ಯಾವ ರೀತಿ ಐತಿ? ಜನರಿಗೆ ಸ್ಥಳಾವಕಾಶ ಹೇಗೆ ಸ್ವಲ್ಪ ಹೇಳಿ. ಈಗಾಗಲೇ ಕೊಪ್ಪಳದವರು ಮಹಾಲಿಪುರಕ್ಕೆ ಬರುವುದಂತ ಎಲ್ಲಾ ಜನರಿಗೂ ಗೊತ್ತದೆ, ಎಲ್ಲ ಊರಿಗೆ ಗೊತ್ತದೆ. ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಟೋಟಲ್ ಮಹಾಲಿಂಗಪುರದ ಎಲ್ಲ ಹಿರಿಯರ ಮಧ್ಯದಲ್ಲಿ ಕಾರ್ಯಕ್ರಮ, ಎಲ್ಲ ಯುವಕರ ಮಧ್ಯದಲ್ಲಿ, ಎಲ್ಲ ಮಹಾಲಿಂಗೇಶ್ವರ ದೇವಸ್ಥಾನ ಮಹಾಲಿಂಗೇಶ್ವರ ಅಪ್ಪ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಅದಕ್ಕೆ ಈಗೇನಪ್ಪಾ ಅಂದ್ರೆ ಸಾಯಂಕಾಲ ಇವತ್ತು 22ನೇ ತಾರೀಕು ಬೆಳಿಗ್ಗೆ ಮಹಾಲಿಂಗೇಶ್ವರ ಗುಡಿಯಿಂದ ಪಾದಯಾತ್ರೆ ಚಾಲು.